ಮೊನ್ನೆ ಬಂದೋರೆಲ್ಲ ನಂಬರ್ ಒನ್ ಅಂತಾರೋ, ಅವ್ರವ್ರೆ ಸಂಘ ಕಟ್ಕೊಂಡು ಹಿಡ್ಕೊಂಡು ನಿಂತವ್ರು, ನಿನ್ಗೆ ನಂಬರ್ಗಳ ಲೆಕ್ಕ ಇಲ್ಲಣ್ಣ. ಎಷ್ಟು ವರ್ಷದಿಂದ ಇಲ್ಲೇ ವೆಹಿಕಲ್ ಓಡಿಸ್ತಾರೆ? ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾರೆ? ನಾನು 4ನೇ ಕ್ಲಾಸ್ ಇರುವಾಗ ಸ್ಟಾರ್ಟ್ ಮಾಡಿದ್ದು ಮತ್ತೆ ಕಾರ್ ಓಡಿಸೋದು. ಯಾರು ಅಂಕಲ್ ಇಲ್ಲೇ ಅಡ್ರೆಸ್ ಹೋಗ್ಬಿಡೋದು. ನನಗೇನು ಗೊತ್ತಾ ಮತ್ತೆ ಆಚೆ ಬರುತ್ತೆ ಅದರ ಆಚೆ ಬರಬೇಕು. ಇದೇ ತಲೆ ಒಂದು ಆಚೆ ಬರಬೇಕು. ಅದರಿಂದ ನಾನು ನಿದ್ದೆನೂ ಬರ್ತಾ ಇರಲಿಲ್ಲ. ಅದಕ್ಕೆ ನಾಳೆಲ್ಲ ಹೋಗ್ಬೇಕು ನಮ್ಮ ಅಪ್ಪ ಅಮ್ಮ ಆ ಥರ ಮಾಡಿಸ್ಬಿಟ್ಟಿದ್ದೆ. ಇನ್ನು ಸರ್ವೈವೇ ಆಗಲ್ಲ ನಾನು ಅಂತೀರ ನಮ್ಮ ದೊಡ್ಡಪ್ಪ ಫೋನ್ ಮಾಡಿದ್ರು. ಸೋಮವಾರ ಇದ್ರು ಜೊತೆಗೆ. ಇಷ್ಟೇ ಹೇಳಿದ್ರು, ನೋಡಪ್ಪ ನಿಮ್ಮ ತಂದೆನ ನಾವು ನಿಮ್ಮ ತಾಯಿ ಮದುವೆ ಮಾಡಿಕೊಟ್ಟಾಗಿಂದ ಅದೇ ನಮ್ಮ ತಾಯಿ ಇದ್ದಾರಲ್ಲ ಅವ್ರ ಅಕ್ಕನ ಗಂಡ ನಮ್ಮ ದೊಡ್ಡಮ್ಮದು ಕೊಟ್ಟಾಗಿಂದ ನೋಡ್ತಾ ಇದ್ದೀನಪ್ಪ. ಅಯ್ಯಪ್ಪ ಹಿಂಗೆ ನೀನು ಮಾತಾಡಬಾರ್ದು ಮನೆಯಲ್ಲಿ. ಹೊಡೆಯೋದು ಬಡಿಯೋದು ಮಾಡಬೇಡ. ನಾನೇ ಬರ್ತೀನಿ. ಹೊಡೆಯೋದು ಬಡಿಯೋದು ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಹೊಡೆಯೋದು ಬಡಿಯೋದು ದಯವಿಟ್ಟು ಮಾಡಬೇಡ. ನಿನಗೇನು ಇವಾಗೇನು ಟ್ರಿಪ್ಪಿಗೆ ಹೋಗ್ಬೇಕಾ? ಕಾಸು ಬೇಕಪ್ಪ ಅಂತ. ಬೇಡ ಬೇಡ ದೊಡ್ಡಪ್ಪ, ಕಾಸೆಲ್ಲ ಏನು ಬೇಡ. ನನಗೆ ನೆಮ್ಮದಿ ಬೇಕು ಅಷ್ಟೇ. ಮನೆಯಲ್ಲಿ ನೆಮ್ಮದಿ ಬೇಕು ಅಂದರೆ ಅಪ್ಪ ಏನನ್ನ ಕಿರ್ಚಾಡಲಿ ಇದು ಮಾಡ್ಕೊಳ್ಳಿ. We've been waiting for so long. We've been waiting for this time to begin. We ain't getting any older. Kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feel ಯಾವ ಆ್ಯಪ್ಸ ಯೂಸ್ ಮಾಡಿಕೊಂಡು ಎಕ್ಸಲೆಂಟಾಗಿ ಇದನ್ನು ಮಾಡ್ಬೋದು ಅಂತ ಅಂದ್ಬಿಟ್ಟೆಲ್ಲ. ಬಟ್ ಯಾವುದು ಆ್ಯಪ್ಸು ಕ್ಲಿಕ್ ಆಗ್ತಲೇ ಇಲ್ಲ ನನಗೆ. ನೆನ್ನೆಲ್ಲ ಕೂತಿ ಅಧ್ಯಯನ ಮಾಡ್ತಾಯಿದ್ದೆ. ಬೇಜಾನಿದೆ ಗುರು ಆ್ಯಪ್ಸ್. ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ ನನಗೆ. ನಾನು ಹೇಳಲಿಲ್ವಾ ಆ್ಯಪ್ ಕಟ್ತಾರ ಆ್ಯಪ್ಸು ಬೇಜಾನಿದೆ. ಕೈಲಾದ ಪ್ರಾಣ ಕೊಡು ಸ್ವರ್ಗ ನರ್ಕ ಎಲ್ಲ ಇಲ್ಲೇ ಶಂಕರ
ವರೆಗೂ ಅದಿತ್ತು. ಅದಾದ್ಮೇಲೆ ಟಾಟಾ ಇಂಡಿಕಾ ವಿಸ್ಟಾ ಅಂತ ಒಂದು ವಿಸ್ಟಾ ಸುತ್ತಾಡಕ್ ಮೂಡಿಲ್ಲ ಗುರು. ಮೊನ್ನೆ ಸುಮ್ಮನೆ ಜನರಲ್ ಆಗಿ ಮೆಸೇಜ್ ಹಾಕಿದೆ, ಆರ್ ಯು ಇಂಟ್ರೆಸ್ಟೆಡ್ ಇನ್ ಫೈರ್ ಮೀ ದಿಸ್ ಇಯರ್ ಅಂತ ಕೇಳಿದೆ. ಫೈರ್ ಅಷ್ಟೇ. ಅವ್ಳಿಗೆ ಹೇಳಿರ್ಲಿಲ್ಲ, ಗೊತ್ತಾಯ್ತು ಅವ್ಳಿಗೆ ಗಂಜ ಹೊಡಿತಾ ಇದೀನಿ ಅಂತ. ಸ್ಟ್ರೇಟ್ ಮನೆಗೆ ಹೋಗ್ಬಿಟ್ಟು ಅಂಕಲ್ ಕುಶಾಲ್ ಡ್ರಗ್ಸ್ ಮಾಡ್ತಾ ಡ್ರಗ್ಸು ನನ್ನ ಗಾಡಿ ಕರೆದ್ರು ವಾಪ ಮನೆಗೆ ಹೋದ. ಎಲ್ಲ ಹೇಳಿದೆ, ಈ ಥರ ನಿದ್ದೆ ಬರ್ತಾರೆ. ಆಮೇಲೆ ಅವಳು ಎಗ್ರಿಕೊಂಡು ಹೋದ್ಲು ಮನೆಗೆ. 2 ದಿನ ಮಾತಾಡಿಲ್ಲ ನನ್ನ ಜೊತೆ. ಅದಾದ್ಮೇಲೆ ನಮ್ಮ ಹಬ್ಬ ಐಶು ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳಿದ್ರು. ಖರ್ಚು ಆಯ್ತು, ಮುಗಿಸ್ಬಿಡೋಣ ಬಾ ಇಲ್ಲೇ ಹೊರಗಡೆ. ಉಳ್ಕೋಣ ಕಾರು. ಏನಿದೆ ನೋಡೋದ್ರಲ್ಲಿ ಅವ್ರ ಹೆಸರು? ಅಪಾರ್ಟ್ಮೆಂಟ್ ಮೊಬೈಲ್ ತೊಗೊಂಡ ಇಳಿದ ಇಳಿದಿದ್ರೆ ಇನ್ನೇನು ಕಡೆ ಕ್ರಮ. ಮನುಷ್ಯ ರೋಮಾಪುರ್ ಮೈಂಡ್ ಸೆಟ್ ಸ್ಟಾರ್ಟಿಂಗು ನಾವು ಇದ್ದಿದ್ದು ಮೈಂಡ್ ಸೆಟ್, ಇವಾಗಿರೋ ಮೈಂಡ್ ಸೆಟ್ ತುಂಬ ಡಿಫ್ರೆಂಟ್. ಇರಲ್ಲ ಟೈಮ್, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಜಾಸ್ತಿ ಇರುತ್ತೆ. 25 ಒಳಗಡೆ ಏನು ಟೆನ್ಷನ್ ಇರಲ್ಲ. ಆಮೇಲೆ ಹೀಗೆ ಗೊತ್ತಲ್ಲಪ್ಪ, ಹಿಂಗೆ ನಾನು ಬರೀ ಬಟ್ ಎನಿವೇಸ್ ನಾನು ಇದು ಮೌಂಟೇನ್ 3 ಪಾಸಸ್ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಟ್ಲೀಸ್ಟ್ 15 days ಓನ್ಲಿ ಇದಾರು ಸಿಗಲಿ, ಅಟ್ಲೀಸ್ಟ್ EBC ಏನಾದ್ರು ಮುಗಿಸೋಣ ಅಂತಿದ್ರು. ಬಟ್ ಅದಂಗ ಅವನೊಂದು ಮಗ ಪಾಪ ನಮ್ಮ ಮ್ಯಾನೇಜರು ಸೊ ಇದು EBC 3 passes ಅಂತ. EBC ಪ್ಲಸ್ 3 ಪಾಸ್. ನಾವು EBC ಮುಗಿಸಿ ಇಳಿದ್ದೆ, ಮತ್ತೆ ಹತ್ತಿ, ಮತ್ತೆ ಇಳಿದು ಮತ್ತೆ ಹತ್ತೀವಿ. ಸೊ ಅಲ್ಲಿಗೆ ನಿಮ್ಗೆ 3 passes ಕಂಪ್ಲೀಟ್ ಆಗುತ್ತೆ. ಅಂದ್ರೆ ನಾವು ಸೆಂಟ್ರಲ್ಲಿ ಬೇರೆ ಎಲ್ಲ ಚಿಕ್ಕದೆಲ್ಲ ಸಬ್ಮಿಟ್ ಮಾಡ್ಬಿಡ್ತೀವಿ. ಹೌದು, ಚಿಕ್ಕದಿದೆ ಗೊತ್ತಾ ಗುರು. ಹತ್ತರಿ ನಂದು ಸೂಪರ್ ಸ್ಕೂಟರ್, ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್. ಸಖತ್ ಸ್ಮಾರ್ಟಾಗಿ ಮಾಡಿದ್ರೆ ಮಚ್ಚ ರೀಲ್ಸ್ ಎಲ್ಲ. ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಮೊನ್ನೆ. ಮನೆಗೆ ಹೋಗ್ಬಿಟ್ಟಿಲ್ಲ ರೈಟ್ ನೈಸ್ ಚಾಯ್ಸ್ ಅಂತ ಹೇಳಿ ಮಚ್ಚ ಸಿಗ್ಬೇಕಲ್ಲ ಮಚ್ಚ. ಇನ್ನು ಅವಳು ಓನ್ ಆಗಿರೋಳು ಆ ರೀತಿ ಎಲ್ಲ ಒಬ್ಬನಿಗೆ ಕಮಿಟ್ ಆಗಿ ಇಷ್ಟಪಡಲ್ಲ. ಎಲ್ಲ ಶಾರ್ಟ್ ಲೈಫ್. ಹೇಳಕ್ಕಾಗಲ್ಲ, ಎಲ್ಲರೂ ಹಂಗಿರಲ್ಲ ಮಚ್ಚ. ನಾಟ್ ಎವ್ರಿ ಒನ್ ಓಕೆ ನನಗೆ ಕಲ್ಸ್ಕೊಂಡ್ರೆ ಮಾತ್ರ ಹೇಳ್ತಾರೆ ಕೇಳು.
ಇದೆ ನನಗೆ. ಯಾವಾಗ ಪಕ್ಕದಲ್ಲಿ ನಿಂತ್ಬೇಡ ಸುಮ್ಮನೆ ಇರಲಿ, ನಿಂತ್ಬೇಡ ಸುಮ್ಮನೆ ಇರುತ್ತವನೆ. ಎಲ್ಲ ಡಿ ಬಾಸ್ ಫ್ಯಾನ್ಸ್ ಅಲ್ಲ, ಹೊಡ್ಬಿಟ್ರೆ ಆಮೇಲೆ ಸೇರ್ಕೊಂಡ್ಬಿಟ್ಟು ಆಮೇಲೆ ಓಕೆ ಓಕೆ ಬ್ರೋ, ಓಕೆ ಸಖತ್ತಾಗಿದೆ ಬಿಡಿ, ಓಕೆ ಅಷ್ಟೇ ಮುಗೀತು. ನಾನು ಹಳ್ಳಿ ಸೈಡ್ ಸೇರ್ಕೊಂಡು ಸಿಟಿನ ಫುಲ್ ಇದಾಗ್ತಿದ್ದೆ. ಮತ್ತೆ ಬಂದ್ವಲ್ಲ, ಅಲ್ಲೇ ಹೋಗೋದಿತ್ತಲ್ಲ ಮತ್ತೆ ಸ್ಟ್ರೀಟು ತೋರಿಸ್ತಾ ಇಲ್ಲ. ಸ್ಟ್ರೀಟು ಫ್ರೀ ಇರುತ್ತೆ ಅನ್ಕೊಂಡೆ, ಚಿಕ್ಕ ರೋಡ್. ಅದು ಇರೋದು ಈ ಕಡೆ. ನೋಡಾಗ ಏನು ಸಖತ್ ಬಟ್ ವೆನ್ಸಿ ಕಮಿಟ್ ಆಯ್ತಂದ್ರೆ ಮೈಂಡೇ ಚೇಂಜ್ ಆಗ್ತದೆ. ನಮ್ಮ ಹತ್ರ 5 ಲಕ್ಷ ದುಡ್ಡಿರಲಿ, ನಮ್ಗೆ ಅಷ್ಟೇ ಇರುತ್ತೆ ಥಿಂಕಿಂಗು. ಅದೇ ಒಬ್ಬ ಹುಡುಗಿ ಹತ್ರ 5 ಲಕ್ಷ ಇದ್ದದ್ದು ಮಚ್ಚ, ಅವ್ರು 25 ಲಕ್ಷ ಇರಲ್ಲೇ ನೋಡೋದು, ಗೊತ್ತಾ? ಇದು ನಾನು ಯಾವತ್ತೂ ನನ್ನ ಫ್ರೆಂಡ್ಗೆ ಹೇಳಿದ್ದೆ ಮಾತ್ರ. ಯಾಕೆ ಏನು ಗೊತ್ತಾ, ಹುಡುಗಿರು ದುರಾಸೆ ದುರಾಸೆ. ನನಗಿನ್ನ ಚೆನ್ನಾಗಿರ್ಬೇಕು ಫೈನಾನ್ಷಿಯಲಿ. ನಿನ್ನ ಲೆವೆಲ್ 5 ಲಕ್ಷ 5 ಲಕ್ಷ ಅವ್ನಿಗೆ ಹೋಗಲ್ಲ. ಭವ್ಯ ಒಂದು ಇದು ಹೇಳಿದ್ದು ಸೀಕ್ರೆಟ್, 1200 crores ಅಮೌಂಟನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ಕೊಡ್ಬೇಕು. ಆ 1200 crores ತಗೊಳ್ಳೋಕ್ಕೆ ಒಂದು ಸೇಫ್ ಹೌಸ್ ಬೇಕು. ಸೇಫ್ ಹೌಸಲ್ಲಿ 24/7 ಕಂಪ್ಲೀಟ್ ಮಾನಿಟರಿಂಗ್ ಇರಬೇಕು. ಯಾರು ಬರ್ಕೊಂಡು ಓದ್ಬೇಕು. ನಾನು ಹೇಳಿದ್ದೆ ಒಪ್ಕೊಂಬಿಡು, ನಿನ್ನೇನು 50 ಲಕ್ಷ 40 ಲಕ್ಷ ಸಾಲ ಎಲ್ಲ ಹೊರಟೋಗ್ಬಿಡುತ್ತೆ, ನಾನು ಬಂದು ಮಾಡ್ಕೊಡ್ತೀನಿ, ಸಿಕ್ಕಿರೋದಿಲ್ಲ. ನನ್ನ ಹತ್ರ 5-6 ಜನ ಕ್ಲೈಂಟ್ಸ್. 50-60 ಲಕ್ಷ ಮಾಡಿಲ್ಲ ಮಚ್ಚ ಸಾಲ. ಅದು ಅವ್ರ ಅಪ್ಪನ ಹಾಸ್ಪಿಟಲ್ಗೆ, ಓಕೆ. ಆಮೇಲೆ ಅವ್ರ ತಮ್ಮ ಮದುವೆಗೆ ಅಂತ ಅಂದ್ಬಿಟ್ಟು 30-40 ಲಕ್ಷ ಎಲ್ಲ ಇಟ್ಬಿಟ್ಟು ಅವ್ರ ತಮ್ಮ ಇವಾಗ ಎಣ್ಣೆ ಹೊಡೆದು ಗಾಂಜಾ ಹೊಡ್ಕೊಂಡು ಓಡಾಡ್ತಾನೆ. ಓಕೆನಾ? ನಾನೇನು ಹೆಲ್ಪ್ ಮಾಡೋಣ ಗುರು? ನನ್ನೇನು ಅವಳು ಯಾವತ್ತೂ ಕೂಡ ಹೆಲ್ಪ್ ಮಾಡೋಣಕ್ಕೆ ಅದು ಇದೊಂದು ಏನು ಅವಳು ಹೇಳ್ತಾ ಇದ್ದು ಒಂದೇ ಮಾತು, ನಾನೇನು ಲೈಫಲ್ಲಿ ಹ್ಯಾಪಿ ಆಗಿದ್ದೀನಲ್ಲ ನಿನ್ನ ಜೊತೆಲಿರೋ ಪೀರಿಯಡ್ ಅಂತ. ರೈಟ್ ಟೈಮ್ ನಾನೇ ಇಲ್ಲ ಇವತ್ತು, ಅಂದರೆ ನಾನು ಬೋರ್ ಆದೆ ಅಷ್ಟೇ. ಬಟ್ ನಾನು 3-4 ಮಂತ್ಸ್ ಕರ್ಕೊಂಡೆ ಅವಳು ಪ್ರಾಬ್ಲಮ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು. ಶಿ ಇಸ್ ಫುಲ್ಲಿ ಇದು ಮಚ್ಚ, ಅಕ್ಸೆಪ್ಟೇ ಮಾಡಲ್ಲ ಏನು. ಹಠ ಅಂದರೆ ಹಠ. ಆ ಮೈಂಡ್ ಸೆಟ್ಟಿಂದ ತುಂಬ ಕಷ್ಟ ಆಗುತ್ತೆ. ಆಮೇಲೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊಸೈಟಿಗೆ ಎಲ್ಲ ಕೂತ್ರೆ ಏನೋ ಲೈಫ್ ಅವಳು ಬದುಕ್ತಿರೋದು ಅಂದರೆ ಒಂದ್ಸತಿ ಟ್ರೈ ಮಾಡಿದ್ಮೇಲೆ ಅದರಲ್ಲಿ ಫುಲ್ ಇನ್ವಾಲ್ವ್ ಆಗಬೇಕು. ಅವಳು ಕೆಟ್ಟವಳು ಅಂದರೆ ಕೆಟ್ಟವಳು ಮಚ್ಚ, ಒಳ್ಳೆಯವಳು ಅಂದರೆ ಒಳ್ಳೆಯವಳು. ಸೆನ್ಸಲ್ಲಿ ಇರೋಕ್ಕಾಗಲ್ಲ. ನೆಗೆಟಿವ್ ಮೈಂಡ್ ಸೆಟ್, ನೆಗೆಟಿವ್. ಈಗ ನಾವಿಬ್ಬರು ಇಲ್ಲಿ ನಾನು ಬಂದೆ ರೂಮಿಂದ ಹೊರಟು ಬಂದೆ, ನಾನು ಎಷ್ಟೇ ಮೈಂಡಲ್ಲಿ ಇವತ್ತು ಹೋಗ್ಬೇಕು, ಅವ್ರು ಭೇಟಿ ಆಗಬೇಕು, ಇವತ್ತು ಅಟ್ಲೀಸ್ಟ್ ಅವತ್ತಿಂದ ಅಂದ್ಕೊಂಡೆ ಮುಗಿಸ್ಬೇಕು, ಇಷ್ಟಷ್ಟೇ ನಮ್ಮ ಮೈಂಡಲ್ಲಿ. ಅದೇ ಅವಳು ಹಂಗಲ್ಲ, ಅಲ್ಲಿ ಹೋದ್ರೆ ಏನಾಗುತ್ತೋ, ಇಲ್ಲಿ ರೋಡಲ್ಲಿ ಹೋಗ್ತಾ ಏನಾಗುತ್ತೋ, ಏರ್ ಬಂದು ಏನು ಮಾಡ್ಬಿಡ್ತಾರೋ, ಹೀಗೆ ಈ ಥಿಂಕ್ ಮೈಂಡ್ ಸೆಟ್ ಬರುತ್ತಲ್ಲ ಅವಾಗ ಬರ್ಡನ್ ಮಚ್ಚ ಹಿಂದೆ ತಗೊಂಡ್ಬರ್ತಾರೆ. ಆ ಥರ ಕೆಲಸ ಮಾಡಿದ್ರೆ ಅದು ಬರುತ್ತೆ. ಆಮೇಲೆ ನಾವು ಜೊತೆಲಿದ್ದಾಗ ಎಷ್ಟು ಸಲ ಹೇಳಿದೆ ಗೊತ್ತಾ, ಯಾವುದೋ ದೇವ್ರ ಮೂವೀಸು, ದೇವ್ರ ರೀಲ್ಸು, ಆಮೇಲೆ ದೇವ್ರದ್ದು ಏನಾದ್ರು ಸ್ಕ್ರಿಪ್ಟೆಡ್ ಎಲ್ಲ ಫುಲ್ಲು ನೈಟೆಲ್ಲ ಅಡ್ವೆಂಚರಸ್ ಮಾಡಿರ್ತಾರೆ, ಅದೆಲ್ಲ ಜಾಸ್ತಿ ನೋಡಬೇಡ, ಒಳ್ಳೇದಲ್ಲ ಅಂತ. ಸೊ ಫೈನಲಿ ಡಿಸೈಡೆಡ್, ನಾನು ಇವ್ರ ಜೊತೆಲಿದ್ದರೆ ನಾನು ಸೈಕ್ ಆಗ್ತೀನಿ ಅಂತ ಅಂದ್ಬಿಟ್ಟು ನಾನು ಎಸ್ಕೇಪ್ ಆಗ್ಬಿಟ್ಟೆ. ಯಾವಾಗ ಲಡಾಖಿಂದ ಬಂದು 2 ತಿಂಗಳಿಗೆ. ಅದಾದ್ಮೇಲೆ ಜಸ್ಟ್ ಮೀಟಪ್ ಅಷ್ಟೇ.
40% ಸಾಲ ತೀರಿಸ್ಕೊಂಡೆ. ಅದಾದಮೇಲೆ ಫುಲ್ ಲಾಸ್. ಏನಕ್ಕೆ ಲಾಸ್ ಅಂತಂದರೆ ಇವಳು ಒಂದು ಚೂರು ಸಪೋರ್ಟ್ ಮಾಡ್ದಂಗೆ ಕುತ್ಕೊಂಡಿದ್ದಲ್ಲೇ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ನಾನು ಹೇಳಿದೆ ನಡಿ ಹೋಗೋಣ ಚೆನ್ನಾಗಿ, ನಾನೇ ಕಾರ್ ತೊಗೊತೀನಿ, ಏನು ಮಾತಾಡ್ಕೊಂಡು ಬರೋಣ ಅಂತ. ನಾವು ಡಾಕ್ಟ್ರ್ ಹೇಳಿದ 10 ಲಕ್ಷ ದುಡ್ಡೇ ಕೊಟ್ಟಿಲ್ಲ. ಎಲ್ಲ ಫುಲ್ಲು ಹೋಮ್ ಸ್ಟೇ ಅವನ್ನೆಲ್ಲ ಮಾಡಿಕೊಂಡು ಹುಡಿಕೊಟ್ಟು ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿಕೊಟ್ಟು ಕ್ಲಿಯರೆನ್ಸ್ ಮಾಡಿಕೊಟ್ಟು ಏನು ಒಳ್ಳೆ ಏನಾದ್ರು ಮಾಡಿ ಕೇಳಿ ನಾನು ಫಸ್ಟ್ ಹೇಳಿದ್ದೆ ಅವ್ರಿಗೆ, ನಾನು ಜಾಸ್ತಿ ಹಚ್ಕೋಬೇಡ, ನಾನು ಇರೋಲ್ಲ ಅಂತ ಹೇಳಿದ್ದೆ ಅವ್ರಿಗೆ. ಆಯ್ತು ಇರೋಷ್ಟು ಸರಿ ಅಂತ ಹೇಳಿದ್ದು. ನಾನು ನಿಂತರನೇ ನಾನು ಯಾವಾಗ ಜಾಸ್ತಿ ಹಚ್ಕೊಂಡಿದ್ದೆ ಗೊತ್ತಾ ಲೈಫಲ್ಲಿ, ನನ್ನ ಪೇರೆಂಟ್ಸ್ನ ಡಿಗ್ರಿಲಿ ಬಾತ್ರೂಮಲ್ಲೆಲ್ಲ ಕುತ್ಕೊಂಡು ಅಳ್ತಾ ಇದ್ದೆ. ಯಾಕಂದರೆ ಬಾಂಡೇಜ್ ಇತ್ತು ಫ್ಯಾಮಿಲಿದು. ಆಮೇಲೆ ಹೆಂಗೆ ಟರ್ನ್ ಆಯಿತು ಮೈಂಡ್ ಅಂದರೆ ಒಬ್ಬನೇ ಇರಬೇಕು, ಒಬ್ಬನೇ ಬದುಕಬೇಕು, ಒಬ್ಬನೇ ತಿರುಗಬೇಕು. ಅದೇನಾಗುತ್ತೆ ಆಗಲಿ ಲೈಫಲ್ಲಿ. ಅವಾಗಲಿಂದ ಲೈಫ್ ನಾರ್ಮಲ್. ಈಗ ಮನೆಯಿಂದ ಬಂದ ಪೇರೆಂಟ್ಸ್ ಫೀಲಿಂಗ್ ಏನಿಲ್ಲ, ಫೋನ್ ಬಂದ ಪಟ್ಟ ಅಂತ ಹೋಗ್ತೀನಿ ಕೆಲಸ ಬೇರೆ ಏನೇನು ಥಿಂಕಿಂಗ್ ಇಲ್ಲ. ಪಾಸಿಟಿವ್ ಇರಬೇಕು ಮಚ್ಚ ಲೈಫಲ್ಲಿ. ನಾವು ಓದೋ ಟೈಮಲ್ಲಿ UPSCಗೆ 2 ಹೊತ್ತು ಊಟ ಮಾಡ್ತಾಯಿದ್ವಿ.